ಲಕ್ಷ್ಮೀ ನಿವಾಸ ಶುರುವಾದ ಕೆಲವೇ ದಿನಗಳಲ್ಲಿ ಎಲ್ಲರ ಮನಸ್ಸನ್ನು ಗೆದ್ದಿರುವಂಥ ಒಂದು ಸೀರಿಯಲ್ ಆಗಿದೆ. ಈ ಸೀರಿಯಲ್ ಬಗ್ಗೆ ಹೊಗಳುವವರು ಎಷ್ಟು ಜನ ಇದ್ದಾರೋ ಹಾಗೆಯೇ ಬೈಯುವವರು ಕೂಡ ಅಷ್ಟೇ ಜನ ಇದ್ದಾರೆ. ಯಾಕಂದರೆ ಲಕ್ಷ್ಮೀ ನಿವಾಸ ಪಕ್ಕ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ಅನುಭವಿಸುವಂಥ ನೋವನ್ನು ಹೇಳುತ್ತೆ. ಒಂದು ಫ್ಯಾಮಿಲಿಯಲ್ಲಿ ಸ್ವಲ್ಪ ಮಕ್ಕಳಿದ್ರೆ, ಅದರಲ್ಲೂ ಇಬ್ಬರು ಹೆಣ್ಮಕ್ಳು 3 ಜನ ಗಂಡು ಮಕ್ಕಳು ಇದ್ದರೆ, ಆ ಹೆಣ್ಣು ಮಕ್ಕಳ ಮದುವೆ, ಆ ಗಂಡು ಮಕ್ಕಳ ಹೆಂಡತಿಯರು ಬಂದು ಮನೆಯಲ್ಲಿ ಅಡ್ಜಸ್ಟ್ ಆಗುವ ರೀತಿ, ದುಡಿಮೆ ಕಡಿಮೆ, ತಿನ್ನುವವರು ಜಾಸ್ತಿ, ಆಗ ಏನೆಲ್ಲ ಸಮಸ್ಯೆಗಳು ಎದುರಾಗುತ್ತೆ ಅನ್ನೋದನ್ನು ಲಕ್ಷ್ಮೀ ನಿವಾಸ ಸೀರಿಯಲ್ ಹೇಳುತ್ತೆ. ಈ ಕಾರಣಕ್ಕಾಗಿಯೇ ಶುರುವಾದ ಕೆಲವೇ ದಿನಗಳಲ್ಲಿ ಜನರಿಗೆ ಹತ್ತಿರವಾಗಿ TRPಯಲ್ಲೂ ಕೂಡ ಮೊದಲ ಸ್ಥಾನವನ್ನು ಪಡ್ಕೊಂಡಿತ್ತು. ಅಷ್ಟರ ಮಟ್ಟಿಗೆ ಈ ಸೀರಿಯಲ್ ಜನಪ್ರಿಯತೆಯನ್ನು ಪಡ್ಕೊಂಡಿದೆ. ಒಂದು ಕಡೆಯಲ್ಲಿ ಈ ಮುಖಾಂತರವಾಗಿ ಸೀರಿಯಲ್ ಜನಪ್ರಿಯತೆಯನ್ನು ಪಡ್ಕೊಂಡ್ರೆ, ಇನ್ನೊಂದು ಕಡೆಯಲ್ಲಿ 2 ಜೋಡಿಯ 2 ಪಾತ್ರಗಳಿಂದ ಈ ಸೀರಿಯಲ್ ಮತ್ತೊಂದು ಜನಮನ್ನಣೆಯನ್ನು ಪಡ್ಕೊಳ್ಳೋದಕ್ಕೆ ಕಾರಣವಾಗಿದೆ. ಒಂದು ಸೈಕೋ ಜಯಂತ್ ಮತ್ತು ಜಾಹ್ನವಿಯ ಪ್ರೀತಿ ರೋಧನೆ, ಇನ್ನೊಂದು ಮುದ್ದಾಗಿ ಮಾತನಾಡುವ ನಮ್ಮ ಸಿದ್ದೇಗೌಡರು ಮತ್ತು ಭಾವನಾ ಅವರ ಪ್ರೀತಿ ಪ್ರೇಮ ಸಲ್ಲಾಪ ಮತ್ತು ಕಾಮಿಡಿ. ಈ ಕಾರಣಕ್ಕಾಗಿಯೇ ಈ ಸೀರಿಯಲ್ ತುಂಬಾ ಫೇಮಸ್ ಆಗಿದೆ ಮತ್ತು ಎಲ್ರಿಗೂ ಇಷ್ಟ ಕೂಡ ಆಗ್ತಿದೆ. ಇದೀಗ ಈ ಸೀರಿಯಲ್ನ ವೀಕ್ಷಕರಿಗೆ ಒಂದು ಬೇಸರದ ಸುದ್ದಿ ಹೊರಬಿದ್ದಿದೆ. ಹೌದು, ಅದ್ಯಾಕೂ ಗೊತ್ತಿಲ್ಲ, ಕನ್ನಡ ಇಂಡಸ್ಟ್ರಿಯಲ್ಲಿ ಪ್ರಸಾರವಾಗ್ತಿರುವ ಅನೇಕ ಸೀರಿಯಲ್ನ ನಾಯಕಿಯರು ಬಿಟ್ಟು ಹೊರಟು ಹೋಗ್ತಾ ಇದ್ದಾರೆ. ಅದೇನು ಬೆಳವಣಿಗೆ ಆಗಿದೆ, ಬದಲಾವಣೆ ಆಗಿದೆ ಅನ್ನೋದು ಮಾತ್ರ ಗೊತ್ತಿಲ್ಲ. ಮೇನ್ ಪಾತ್ರಧಾರಿಯಾಗಿ ಕಾಣಿಸ್ಕೊಳ್ತಿದ್ದವರೇ ಸೀರಿಯಲ್ಗೆ ಅರ್ಧಕ್ಕೆ ಗುಡ್ ಬೈ ಹೇಳ್ತಾ ಇದ್ದಾರೆ. ಮೊದಲೆಲ್ಲ ಹೀಗಾಗ್ತಿದ್ದು ತುಂಬಾ ರೇರು, ಆದರೆ ಈಗ ಯಾಕೋ ಗೊತ್ತಿಲ್ಲ, ಶುರುವಾಗಿ 6 ತಿಂಗಳು 3 ತಿಂಗಳಲ್ಲೇ ನಾಯಕಿ ಅಥವಾ ನಾಯಕನೇ ಈ ಪಾತ್ರನ ಮಾಡೋದಿಲ್ಲ ಅಂತ ಹೇಳಿ ಹೊರಟು ಹೋಗ್ಬಿಡ್ತಾರೆ. ಇದು ಒಂದು ರೀತಿಯಾಗಿ ವೀಕ್ಷಕರಿಗೆ ಕಿರಿಕಿರಿ ಆಗತ್ತೆ. ಈಗಾಗಲೇ ಕೆಂಡ ಸಂಪಿಗೆ ಸೀರಿಯಲ್ನ ನಾಯಕಿ ಹೊರಟು ಹೋಗಿದ್ದಾರೆ ಮತ್ತು ಲಕ್ಷ್ಮೀ ನಿವಾಸ ಸೀರಿಯಲ್ನಲ್ಲೂ ಕೂಡ ಅತ್ತೆಗೆ ಪಾತ್ರ ಮಾಡ್ತಾ ಇದ್ದವರು ಹೊರಟು ಹೋಗಿದ್ದಾರೆ. ಹಾಗೆಯೇ ಈಗ ಲಕ್ಷ್ಮೀ ಬಾರಮ್ಮದಲ್ಲೂ ಕೂಡ ಭೂಮಿಕಾ ರಮೇಶ್ ಅಂದರೆ ನಾಯಕಿ ಸೀರಿಯಲನ್ನು ಬಿಡ್ತಾರೆ ಅನ್ನುವಂಥ ಚರ್ಚೆ ಇದೆ. ಇದರ ನಡುವೆ ಲಕ್ಷ್ಮೀ ನಿವಾಸದಲ್ಲಿ ಸೈಕೋ ಜಯಂತನಿಗೆ ಜೋಡಿಯಾಗಿದ್ದಂಥ ಜಾಹ್ನವಿ ಕೂಡ ಸೀರಿಯಲ್ಗೆ ಗುಡ್ ಬೈ ಹೇಳ್ತಿದ್ದಾರೆ ಅನ್ನುವಂಥ ವಿಚಾರ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದ್ದು ತುಂಬ ಬೇಸರದ ಮಾತುಗಳನ್ನು ಅಭಿಮಾನಿಗಳು ಆಡ್ತಿದ್ದಾರೆ. ಹೌದು, ಲಕ್ಷ್ಮೀ ನಿವಾಸ ಸೀರಿಯಲ್ ಒಂದು ಹಂತಕ್ಕೆ ಹೋಗೋದಕ್ಕೆ, ಜನಪ್ರಿಯತೆಯನ್ನು ಪಡ್ಕೊಳ್ಳೋದಕ್ಕೆ, ಪ್ರತಿದಿನ ಇದರ ಬಗ್ಗೆ ಚರ್ಚೆ ಆಗೋದಕ್ಕೆ ಕಾರಣನೇ ಸೈಕೋ ಜಯಂತ್ ಮತ್ತು ಆತನ ಪ್ರೀತಿ ಮತ್ತು ಜಾಹ್ನವಿ. ಹೌದು, ಜಾಹ್ನವಿ ಕಾಲೇಜಿನಲ್ಲಿದ್ದಂಥ ಚಿಕ್ಕ ಹುಡುಗಿ, ಮದುವೆ ಮಾಡಬೇಕು ಅನ್ನುವಂಥ ವಿಚಾರವನ್ನು ಯಾರೂ ಅಂದ್ಕೊಂಡಿರಲಿಲ್ಲ ಅವರ ಕುಟುಂಬದಲ್ಲಿ. ಆದರೆ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಜಾಹ್ನವಿಯನ್ನು ನೋಡಿದ ಈ ಸೈಕೋ ಜಯಂತ ಅವಳನ್ನೇ ಮದುವೆ ಆಗಬೇಕು ಅಂತ ಬೆನ್ನು ಬಿದ್ದು ಈ ಪ್ರಪಂಚದಲ್ಲೇ ಇರೋ ಎಲ್ಲ ಹುಡುಗರಿಗಿಂತ ಇವನೇ ಒಳ್ಳೆ ಹುಡುಗ ಅನ್ನುವಷ್ಟರ ಮಟ್ಟಿಗೆ ನಾಟಕ ಮಾಡಿ ಹುಡುಗಿಯರಿಗೆ ಏನೇನು ಇಷ್ಟ ಆಗುತ್ತೆ, ಅವರ ಮನೆಯವ್ರಿಗೆ ಏನು ಇಷ್ಟ ಆಗುತ್ತೆ, ಹೇಗೆ ನಾಟಕ ಮಾಡಿದ್ರೆ ಬೇಯ್ತಾರೆ ಎಲ್ಲ ಯೋಚಿಸಿ ಮದುವೆ ಕೂಡ ಆಗ್ತಾನೆ. ಮದುವೆ ಆದಮೇಲೆ ಗೊತ್ತಾಗಿದ್ದು ಈತ ಒಬ್ಬ ಸೈಕೋಪಾತ್ ಅಂತ. ಏನಿಲ್ಲದಂಥ ಟಾರ್ಚರು, ಅನುಮಾನ ಎಲ್ಲವೂ ಕೂಡ ಇವನಲ್ಲಿ ತುಂಬಿ ತುಳುಕ್ತಾ ಇದೆ. ಹಾಗಾಗಿ ಈ ಕ್ಯಾರೆಕ್ಟರ್ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾನೆ ಇರುತ್ತೆ. ನಿಜ ಜೀವನದಲ್ಲೂ ಈ ಥರ ಕ್ಯಾರೆಕ್ಟರ್ ಇದ್ದರೆ ಕತೆ ಹೆಂಗೆ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಮತ್ತು ಈ ಕ್ಯಾರೆಕ್ಟರನ್ನು ಕ್ಲೋಸ್ ಮಾಡಬೇಕು, ಸರಿ ಇಲ್ಲ, ಸಮಾಜದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ, ನಾವಂತೂ ಈ ಸೀರಿಯಲನ್ನು ನೋಡಲ್ಲ, ದಯವಿಟ್ಟು ಇದನ್ನು ಕ್ಲೋಸ್ ಮಾಡಿ ಅಂತ ಕೆಲವರು ಹೇಳ್ಕೊಂಡಿದ್ದು ಇದೆ. ಮತ್ತು ಇದು ಮನಸ್ಸಿನ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರೋದು ಹೌದು ಅಂತ ತುಂಬ ಜನ ಹೇಳಿದ್ದು ಇದೆ. ಈ ಕ್ಯಾರೆಕ್ಟರನ್ನು ನೋಡಿ ಕೆಲವರು ನಾವು ಕೂಡ ಹೀಗೆ ಇರ್ಬೋದೇನೋ ಅಂತ ಮನೆಯಲ್ಲಿ ಟಾರ್ಚರ್ ಮಾಡೋದಕ್ಕೆ ಶುರು ಮಾಡಿದ್ರೆ ಏನು ಮಾಡ್ತೀರಾ, ಸಮಾಜಕ್ಕೆ ಒಂದೊಳ್ಳೆ ಸಂದೇಶ ಕೊಡುವಂಥ ಕ್ಯಾರೆಕ್ಟರ್ಗಳನ್ನ ದಯವಿಟ್ಟು ಮಾಡಿ ಅಂತ ನಿರ್ದೇಶಕರಿಗೆ, ನಿರ್ಮಾಪಕರಿಗೆ, ಚಾನಲ್ಗೆ ಬುದ್ಧಿ ಹೇಳಿದ್ದು ಕೂಡ ಇದೆ. ಇದೆಲ್ಲದರ ನಡುವೆ ಈಗ ಬೇಸರದ ವಿಚಾರ ಮತ್ತು ಶಾಕಿಂಗ್ ಸತ್ಯ ಏನು ಅಂತಂದರೆ, ಈ ಒಂದು ಸೀರಿಯಲ್ಗೆ ನಟಿ ಚಂದನ, ಜಾಹ್ನವಿ ಪಾತ್ರ ಮಾಡ್ತಾ ಇದ್ದ ಚಂದನ ಅನಂತಕೃಷ್ಣ ಗುಡ್ ಬೈ ಹೇಳ್ತಿದ್ದಾರೆ ಅನ್ನುವಂಥ ವಿಚಾರ ಬೇಸರ ತರಿಸಿದೆ. ಚಂದನ ಈ ಹಿಂದೆಯಿಂದ ಕೂಡ ಅನೇಕ ಸೀರಿಯಲ್ನಲ್ಲಿ ನಟಿಸ್ಕೊಂಡು ಬಂದವರು. ಹೂ ಮಳೆ ಸೇರಿದಂತೆ ಮತ್ತು ಒಂದಷ್ಟು ರಿಯಾಲಿಟಿ ಶೋಗಳು, ಹಾಗೆಯೇ ಒಂದಷ್ಟು ರಿಯಾಲಿಟಿ ಶೋಗಳಿಗೆ ನಿರೂಪಕಿಯಾಗಿ ಮತ್ತು ಸಿಂಗರ್ ಆಗಿ ಎಲ್ಲರಿಗೂ ಚಿರಪರಿಚಿತ. ತುಂಬ ಚೆನ್ನಾಗಿ ಅಭಿನಯಿಸ್ತಾರೆ, ಒಳ್ಳೆ ಹುಡುಗಿ ಅಂತ ಕೂಡ ಕರೆಸ್ಕೊಳ್ತಾರೆ. ಜಾಹ್ನವಿ ಪಾತ್ರದಲ್ಲಿ ತುಂಬ ಮುಗ್ಧರಾಗಿ ಇನ್ನೋಸೆಂಟಾಗಿ ಆ್ಯಕ್ಟಿಂಗ್ ಮಾಡ್ತಾಯಿದ್ರು. ನೋಡೋಕ್ಕೂ ಮುದ್ದಾಗಿರೋದ್ರಿಂದ ಆಕೆ ಅಭಿನಯ ಕೂಡ ಚೆನ್ನಾಗೇ ಇತ್ತು. ಸೊ ಇಂಥ ಚಂದನ ಇದೀಗ ಟಾಪ್ನಲ್ಲಿರುವಂಥ ಲಕ್ಷ್ಮೀ ನಿವಾಸ ಸೀರಿಯಲ್ಗೆ ಗುಡ್ ಬೈ ಹೇಳ್ತಾ ಇದ್ದಾರೆ. ಸೀರಿಯಲನ್ನು ಅರ್ಧಕ್ಕೆ ಬಿಟ್ಟು ಹೋಗ್ತಿದ್ದಾರೆ ಅಂತ. ಆದರೆ ಅರ್ಧಕ್ಕೆ ಯಾಕೆ ಬಿಟ್ಟು ಹೋಗ್ತಿದ್ದಾರೆ? ಇವ್ರಿಗೆ ಜನಪ್ರಿಯತೆ ಸಿಗ್ತಾ ಇದೆಯಲ್ಲ, ಮತ್ತೆ ಯಾಕೆ ಈ ಥರದೊಂದು ನಿರ್ಧಾರವನ್ನು ಕೈಗೊಂಡಿದ್ದಾರೆ ಅಂತ ಅಂದರೆ ಅದಕ್ಕೆ ಕಾರಣ, ಚಂದನ ಇಲ್ಲಿವರೆಗೂ ಕಿರುತೆರೆಯಲ್ಲಿ ಮಿಂಚ್ತಾ ಇದ್ರು. ಆದರೆ ಇದೀಗ ಹಿರಿತೆರೆಗೆ ಜಂಪ್ ಆಗೋದಕ್ಕೆ ಸಕಲ ತಯಾರಿಯನ್ನು ಮಾಡ್ಕೊಂಡಿದ್ದಾರೆ.
ಭಾವತೀರಯಾನ ಅನ್ನುವಂಥ ಹೊಸ ಸಿನಿಮಾದಲ್ಲಿ ನಾಯಕಿಯಾಗಿ ಅಭಿನಯಿಸ್ತಾ ಇದ್ದಾರೆ. ಸ್ಯಾಂಡಲ್ವುಡ್ನಲ್ಲಿ ಕಮಾಲ್ ಮಾಡಬೇಕು ಅನ್ನುವಂಥ ಆಸೆಯನ್ನು ಇಟ್ಕೊಂಡಿದ್ದಾರೆ. ಕೇವಲ ಇದೊಂದೇ ಪಾತ್ರಕ್ಕೆ ನಾನು ಯಾವಾಗಲೂ ಸೀಮಿತರಾಗಿರಬಾರ್ದು, ಕಿರುತೆರೆ ಮತ್ತು ಹಿರಿತೆರೆ ಎರಡರಲ್ಲೂ ಕಾಣಿಸ್ಕೊಳ್ಬೇಕು. ಭಾವತೀರಯಾನ ಸೇರಿದಂತೆ ಬೇರೆ ಬೇರೆ ಸೀರಿಯಲ್ಗಳು, ಸಿನಿಮಾಗಳು ಇದೆಲ್ಲದರಲ್ಲೂ ಮಾಡಬೇಕು ಅನ್ನುವಂಥ ಆಸೆ ಇದೆ. ಹೊಸ ಹೊಸ ರೀತಿಯಾದಂಥ ಪಾತ್ರವನ್ನು ಮಾಡಬೇಕು ಅನ್ನುವಂಥ ಆಸೆ ಇದೆ. ಆ ಕಾರಣಕ್ಕಾಗಿಯೇ ಸಿನಿಮಾವನ್ನು ಒಪ್ಕೊಂಡಿದ್ದಾರೆ. ಈಗಾಗಲೇ ಧೃತಿ ಅನ್ನುವಂಥ ಪಾತ್ರವನ್ನು ಆ ಸಿನಿಮಾದಲ್ಲಿ ಮಾಡ್ತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸಿನಿಮಾದ ಫಸ್ಟ್ ಲುಕ್ ಕೂಡ ಔಟ್ ಆಗಿದೆ. ಇದೊಂದು ವಿಭಿನ್ನವಾದಂಥ ಸಿನಿಮಾ ಆಗಿದೆ. ಖಂಡಿತವಾಗಿಯೂ ಈ ಸಿನಿಮಾ ಸೂಪರ್ ಹಿಟ್ ಆಗುತ್ತೆ ಅನ್ನುವಂಥ ನಿರೀಕ್ಷೆಯನ್ನು ಇಟ್ಕೊಳ್ಳಲಾಗಿದೆ. ಹಾಗಾಗಿ ಸಿನಿಮಾ ಮತ್ತು ಸೀರಿಯಲ್ ಎರಡನ್ನೂ ಮ್ಯಾನೇಜ್ ಮಾಡೋದು ಕಷ್ಟ ಆಗುತ್ತೆ. ಸಿನಿಮಾದಲ್ಲಿ ಮೇನ್ ಪಾತ್ರವನ್ನು ಮಾಡ್ತಾ ಇದ್ದಾರೆ, ಅಂದರೆ ನಾಯಕಿ ಪಾತ್ರವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಸೀರಿಯಲ್ಗೆ ಗುಡ್ ಬೈ ಹೇಳ್ತಾರೆ ಅನ್ನುವಂಥ ವಿಚಾರ ಎಲ್ಲ ಕಡೆ ಓಡಾಡ್ತಾ ಇದೆ. ಆದರೆ ಇದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಸೀರಿಯಲ್ ತಂಡ ಆಗಿರ್ಬೋದು ಅಥವಾ ಚಂದನ ಆಗಿರ್ಬೋದು ಕ್ಲಾರಿಟಿ ಕೊಟ್ಟಿಲ್ಲ. ಇದು ಜಸ್ಟ್ ಊಹಾಪೋಹ ಅಷ್ಟೇ.